ನಮಸ್ತೆ ವೀಕ್ಷಕರೇ. ದೂರದರ್ಶನ ಚಂದನ ವಾಹಿನಿಯ ಪ್ರಖ್ಯಾತ ಕ್ವಿಜ್ ಕಾರ್ಯಕ್ರಮವಾದಂತಹ ಥಟ್ ಅಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ್ ಅವರು ರಕ್ತದಾನದ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಒದಗಿಸಿದ್ದಾರೆ. ದಯವಿಟ್ಟು ಎಲ್ಲರೂ ತಪ್ಪದೆ ಕಡೆಯವರೆಗೆ ವಿಡಿಯೋವನ್ನು ವೀಕ್ಷಿಸಿ. ಧನ್ಯವಾದಗಳು. ನಾವೆಲ್ಲರೂ ಚೆನ್ನಾಗಿರಬೇಕು. ಸರ್ವೇ ಜನಾಃ ಸುಖಿನೋ ಭವಂತು. ನನ್ನ ಹೋಗಿ ಅವನನ್ನು ಮೆಟ್ಟಿ ಅಲ್ಲಿಂದ ಮಂಗಳ ಗ್ರಹಕ್ಕೆ ಹಾರಿದ. ರಕ್ತವನ್ನ ಕೃತಕವಾಗಿ ಸೃಷ್ಟಿ ಮಾಡಲಿಕ್ಕೆ ಅವನಿಗೆ ರಕ್ತದಾನದ ಬಗ್ಗೆ ನಮ್ಮಲ್ಲಿ ನಿಜವಾದ ವಿಚಾರಕ್ಕಿಂತ ಹುಸಿ ವಿಚಾರಗಳು, ಭಯಗಳು, ಮಿಥ್ಯೆ, ಮೌಢ್ಯಗಳೇ ಹೆಚ್ಚು. 18 ವರ್ಷಕ್ಕೆ ಮೇಲ್ಪಟ್ಟ ಎಲ್ಲರೂ ರಕ್ತದಾನ ಮಾಡ್ಬೋದು. ಆದರೆ ಯಾರು ಮಾಡಬಾರದು ಅನ್ನೋದರ ಬಗ್ಗೆ ರಕ್ತ ಬೇಕಾದವರು ನನ್ನನ್ನು ಸಂಪರ್ಕಿಸೋದು ಹೇಗೆ? ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ನನ್ನ ಭಾವನೆ. ನಾವೆಲ್ಲರೂ ಚೆನ್ನಾಗಿರಬೇಕು. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋದು ನಮ್ಮೆಲ್ಲರ ಧ್ಯೇಯ ಆಗಬೇಕು. ಆದ್ರೇನ್ ಮಾಡೋದು? ಕೆಲವು ಅನಾರೋಗ್ಯಗಳಲ್ಲಿ ಕೆಲವರಿಗೆ ರಕ್ತ ಬೇಕಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ತ ಜೀವದ್ರವ. ಮನುಷ್ಯ ಏನೆಲ್ಲ ಕಂಡು ಹಿಡಿದಿದ್ದಾನೆ. ಚಂದ್ರನನ್ನ ಹೋಗಿ ಅವನನ್ನ ಮೆಟ್ಟಿ ಅಲ್ಲಿಂದ ಮಂಗಳ ಗ್ರಹಕ್ಕೆ ಹಾರಿದ ಅಲ್ವಾ? ಮನುಷ್ಯನ ಸಾಧನೆ ಅಪರಿಮಿತ. ಆದ್ರೂ ರಕ್ತವನ್ನ ಕೃತಕವಾಗಿ ಸೃಷ್ಟಿ ಮಾಡಲಿಕ್ಕೆ ಅವನಿಗೆ ಆಗಿಲ್ಲ. ಪ್ರಕೃತಿ ಏನು ರಕ್ತವನ್ನ ನನ್ನ ನಿಮ್ಮ ದೇಹದಲ್ಲಿ ಇಟ್ಟಿದೆ, ಹರಿಸ್ತಾ ಇದೆ, ಅದು ಅನೇಕ ಜನರ ಜೀವವನ್ನ ಉಳಿಸುವಂತ ಸಾಮರ್ಥ್ಯವನ್ನ ಪಡೆದಿದೆ ಅನ್ನೋ ವಿಚಾರವನ್ನ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ತೊಂದರೆಯಲ್ಲಿ ಇರುವವರಿಗೆ ರಕ್ತವನ್ನ ಕೊಡಬೇಕಾದದ್ದು ನನ್ನ, ನಿನ್ನ, ನಿಮ್ಮ ಹಾಗೂ ಪ್ರತಿಯೋರ್ವ ಮನುಷ್ಯನ ಧರ್ಮ, ಕರ್ತವ್ಯ ಆಗುತ್ತೆ. ರಕ್ತದಾನ ಮಾಡಲೇಬೇಕು. ರಕ್ತದಾನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಜೀವ ಉಳಿಯುತ್ತೆ ಅಂತ ಮಾತ್ರ ಭಾವಿಸ್ಬೇಡಿ. ಆ ವ್ಯಕ್ತಿ ಉಳಿದರೆ ಆ ಕುಟುಂಬವೂ ಉಳಿಯುತ್ತೆ. ಹಾಗಾಗಿ ರಕ್ತದಾನ ಮಾಡಬೇಕು. ರಕ್ತದಾನದ ಬಗ್ಗೆ ನಮ್ಮಲ್ಲಿ ನಿಜವಾದ ವಿಚಾರಕ್ಕಿಂತ ಹುಸಿ ವಿಚಾರಗಳು, ಭಯಗಳು, ಮಿಥ್ಯೆ, ಮೌಢ್ಯಗಳೇ ಹೆಚ್ಚು. ಹಾಗಾಗಿ ರಕ್ತದಾನದ ಮಹತ್ವದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋದು ತುಂಬಾ 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 ಮುಖ್ಯ. ನಮ್ಮ ದೇಹದಲ್ಲಿ ಸರಿಸುಮಾರು 5 ಲೀಟರ್ ರಕ್ತ ಇರುತ್ತೆ. ಹಾಗಾಗಿ ನಾವು ಧಾರಾಳವಾಗಿ 200, 250, 300 ml ರಕ್ತವನ್ನ ಒಂದು ಸಲಕ್ಕೆ ದಾನ ಮಾಡಬಹುದು. ತೊಂದರೆ ಏನಾಗಲ್ಲ. ನಾವು ಏನು ದಾನ ಮಾಡ್ತೇವೆ ರಕ್ತ, ಆ ರಕ್ತದ ಪ್ರಮಾಣ ಏನಿದೆ ಅದು 24 ಗಂಟೆಗಳ ಒಳಗೆ ಸರಿ ಹೋಗುತ್ತೆ. ಮೊದಲಿನ ಪೂರ್ವ ಸ್ಥಿತಿಗೆ ಬಂದೇ ಬರುತ್ತೆ. ಆ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಯಾರಿಗೆ 18 ವರ್ಷ ಆಗಿದೆ ಅವರೆಲ್ಲ ರಕ್ತದಾನ ಮಾಡಬಹುದು. ಮೊದಲು ಗರಿಷ್ಠ ಮಿತಿ 55 ವರ್ಷ ಅಂತ ಹೇಳ್ತಾ ಇದ್ರು. ಈಗ ಆ ಗರಿಷ್ಠ ಮಿತಿಯನ್ನ ತೆಗೆದು ಹಾಕಿದ್ದಾರೆ. 18 ವರ್ಷಕ್ಕೆ ಮೇಲ್ಪಟ್ಟ ಎಲ್ಲರೂ ರಕ್ತದಾನ ಮಾಡಬಹುದು. ಆದರೆ ಯಾರು ಮಾಡಬಾರದು ಅನ್ನೋದರ ಬಗ್ಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳಿರುತ್ತವೆ. ಕೆಲವು ಔಷಧಗಳನ್ನು ಸೇವಿಸ್ತಾ ಇರಬಹುದು, ಅಥವಾ ನಮ್ಮ ಊರನ್ನ ಬಿಟ್ಟು ಬೇರೆ ಊರುಗಳಿಗೆ ಪ್ರಯಾಣ ಹೋಗಿರಬಹುದು. ದಾರಿಯಲ್ಲಿ ಏನಾದರೂ ನೆಗಡಿ, ಕೆಮ್ಮು, ಜ್ವರ ಇತ್ಯಾದಿಗಳು ಬಂದಿರಬಹುದು. ಅಂತಹವರು ಕೊಡೋ ಹಾಗಿಲ್ಲ. ಅದರ ಬಗ್ಗೆ ವೈದ್ಯರು ಮಾಹಿತಿ ಕೊಡ್ತಾರೆ. ಆದರೆ 18 ವರ್ಷಕ್ಕೆ ಮೀರಿದಂಥ ಎಲ್ಲ ಯುವ ಜನತೆ, ಎಲ್ಲ ಗಂಡಸರು, ಎಲ್ಲ ಹೆಂಗಸರು ರಕ್ತದಾನ ಮಾಡಬಹುದು ಅನ್ನೋದನ್ನು ನಾವು ತಿಳ್ಕೋಬೇಕು. ರಕ್ತದಾನಕ್ಕೆ ಗರಿಷ್ಠ ವಯೋಮಿತಿ ಇಲ್ಲ. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. 3 ತಿಂಗಳಿಗೆ ಒಂದು ಸಲ ನೀವು ರಕ್ತದಾನ ಮಾಡಬಹುದು. ಅಂದರೆ ವರ್ಷದಲ್ಲಿ ಕನಿಷ್ಠ 4 ಸಲ
ರಕ್ತದಾನವನ್ನು ಮಾಡಬಹುದಾಗುತ್ತೆ. ಈ ರಕ್ತವನ್ನ ದಾನ ಮಾಡೋದು ಹೇಗೆ? ನಾನು ದಾನ ಮಾಡೋಕೆ ಸಿದ್ಧವಾಗಿದ್ದೀನಪ್ಪ, ಆದರೆ ನಾನು ಸಿದ್ಧವಾಗಿದ್ದೇನೆ, ನನ್ನ ರಕ್ತ ಯಾರಿಗೆ ಬೇಕು, ರಕ್ತ ಬೇಕಾದವರು ನನ್ನನ್ನು ಸಂಪರ್ಕಿಸೋದು ಹೇಗೆ, ಇವೆಲ್ಲ ಆ ಗೊಂದಲಗಳು ಉಂಟು. ಆ ಗೊಂದಲವನ್ನ ನಿವಾರಿಸೋದಕ್ಕೆ ನಮ್ಮ ದೊಡ್ಡಬಳ್ಳಾಪುರದ ಯುವಜನತೆ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಶ್ಲಾಘಿಸಬೇಕಾಗುತ್ತೆ, ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗುತ್ತೆ. ಅವರ ಕೆಲಸ ಸುಸೂತ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನಡೀಬೇಕಾದರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಹಾಗಾಗಿ ಯಾರು ರಕ್ತದಾನವನ್ನ ಮಾಡಬೇಕು ಅಂತ ಇದ್ದೀರೋ ಅವರು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಿಮ್ಮ ಹೆಸರನ್ನ ಒಂದು ಸಲ ನೋಂದಾಯಿಸಿಕೊಂಡ್ರೆ ಸಂಬಂಧಪಟ್ಟವರು ಕಾರ್ಯಕರ್ತರನ್ನ ಫೋನಿನ ಮೂಲಕ ಸಂಪರ್ಕಿಸಿದಾಗ ಆ ಕಾರ್ಯಕರ್ತರು ನಿಮ್ಮನ್ನು ಸಂಪರ್ಕಿಸಿ ಇಂತಹವರಿಗೆ ರಕ್ತ ಬೇಕಾಗಿದೆಯಂತೆ, ತಾವು ಕೊಡೋಕೆ ಸಿದ್ಧವಾ ಅಂತ ಕೇಳ್ತಾರೆ. ತಾವು ಸಿದ್ಧ ಅನ್ನೋದಾದ್ರೆ ರಕ್ತದಾನಕ್ಕೆ ಏರ್ಪಾಡನ್ನು ಮಾಡ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಒಂದು ರಕ್ತದ ಬ್ಯಾಂಕ್, ರಕ್ತ ನಿಧಿ ಅಥವಾ ಬ್ಲಡ್ ಬ್ಯಾಂಕ್ ಆರಂಭಿಸೋದು ಅವರ ಮೂಲ ಉದ್ದೇಶ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡಬಳ್ಳಾಪುರದಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲ. ರಕ್ತ ಬೇಕು ಅಂದ್ರೆ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು, ಇಲ್ಲ ಯಲಹಂಕಕ್ಕೆ ಹೋಗ್ಬೇಕು. ನಮ್ಮಲ್ಲೇ ಒಂದು ಬ್ಲಡ್ ಬ್ಯಾಂಕ್ ಇದ್ರೆ ಚೆನ್ನಲ್ವಾ? ಹಾಗಾಗಿ ಬ್ಲಡ್ ಬ್ಯಾಂಕ್ ಆರಂಭಿಸೋದ್ರ ಜೊತೆಗೆ ರಕ್ತದಾನಿಗಳ ಒಂದು ಡೈರಿಯನ್ನ ರೂಪಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು. ನಿಮ್ಮ ಮನೆ ಮಂದಿಯ ಹೆಸರನ್ನ ನೋಂದಾಯಿಸಿ, ನಿಮ್ಮ ಗೆಳೆಯರು ಬಂಧುಗಳು ಅವರ ಹೆಸರನ್ನು ನೋಂದಾಯಿಸಬಹುದು. ಹಾಗಾಗಿ ರಕ್ತದಾನ ಮಾಡಿ. ಒಂದು ಸಲ ರಕ್ತದಾನ ಮಾಡಿದ್ರೆ ಅದು ಕನಿಷ್ಠ 6 ಜನರಿಗೆ ಉಪಯುಕ್ತವಾಗುತ್ತೆ ಅನ್ನೋ ವಿಶೇಷ ವಿಚಾರವನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ. ಮಾಡ್ತೀರಿ ಅಲ್ವಾ? ನಮ್ಮ ಹುಡುಗರು ಮುಂದೆ ಬಂದು ಧೈರ್ಯದಿಂದ, ಉತ್ಸಾಹದಿಂದ, ಲವಲವಿಕೆಯಿಂದ ಈ ಒಂದು ಶುಭ ಕೆಲಸವನ್ನ ಆರಂಭಿಸಿದ್ದಾರೆ. ಅವರಿಗೆ ಮಾರ್ಗದರ್ಶನ, ಬೆಂಬಲ ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಕೊಡೋಣ ಅಲ್ವಾ? ಖಂಡಿತ ಕೊಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಕ್ತದಾನದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಹಂಚಿಕೊಂಡ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, 2009ರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಬದ್ರಿನಾಥ್ ಅವರ ಮದುವೆಯ ಆರತಕ್ಷತೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಎಲ್ಲ ಗೆಳೆಯರು ಸೇರಿಕೊಂಡು ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಸೋಮೇಶ್ವರ್ ಸರ್ ಕೂಡ ಬಂದಿದ್ದರು. ನೀವು ಚಿತ್ರದಲ್ಲಿ ಈಗ ತಾನೇ ವೀಕ್ಷಿಸಿರ್ಬೋದು. ದೊಡ್ಡಬಳ್ಳಾಪುರದಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಮಾಡಬೇಕು ಅಂತ ನಮ್ಮ ಆತ್ಮೀಯರಾದ ಸುಮ್ಸು ಬದ್ರಿನಾಥ್ ಅವರು ತುಂಬ ಪ್ರಯತ್ನ ಪಟ್ಟಿದ್ದರು. ಕಾರಣಾಂತರಗಳಿಂದ ಅದು ಕೈಗೂಡಲಿಲ್ಲ. ಈಗ ನಮ್ಮ ಯುವ ಸಂಚಲನ ರಕ್ತದಾನಿಗಳನ್ನು ನೋಂದಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ವೆಬ್ಸೈಟಲ್ಲಿ. ದಯವಿಟ್ಟು ಎಲ್ಲರೂ ಅದಕ್ಕೆ ಸಹಕಾರವನ್ನು ನೀಡಿ. ಆ ಮೂಲಕ ಒಂದು ಬ್ಲಡ್ ಬ್ಯಾಂಕ್ ಸ್ಥಾಪನೆಗೆ ಒಂದು ಮೂಲ ಕಾರಣ ಆಗುತ್ತೆ. ಧನ್ಯವಾದಗಳು.